ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟನ್ನು ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂಥ ಇಂಪಾರ್ಟೆಂಟ್ ಇವೆಂಟ್ಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಈ ವಾರ ಕೂಡ ಸಾಕಷ್ಟು ಇವೆಂಟ್ಗಳಿದ್ದಾವೆ. ಜೊತೆಗೆ ಈ ವೀಕೆಂಡ್ ಅಲ್ಲಿ ಬಂದಿರುವಂಥ ಅಪ್ಡೇಟ್ಗಳಿಗೆ ರಿಯಾಕ್ಷನ್ ನೋಡಬೇಕಾಗಿದೆ, ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಯಾವೆಲ್ಲ ಇವೆಂಟ್ಗಳಿದ್ದಾವೆ ಇದ್ರ ಬಗ್ಗೆ ಒಂದಷ್ಟು ವಿಷಯನ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಮುಂದುವರಿಯ ಮುಂಚೆ ಇನ್ನೊಂದು ಅಪ್ಡೇಟ್, ತರಬೇತಿ ಕಾರ್ಯಕ್ರಮಕ್ಕೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡಬಹುದು. ಡೀಟೇಲ್ಸ್ ಇಲ್ಲಿದೆ. ಇನ್ನು ಹೆಚ್ಚಿನ ಮಾಹಿತಿಯನ್ನ ಇಮೇಲ್ ಮೂಲಕ ತಿಳಿಸ್ತೀವಿ. ಹಾಗೆ ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ನಮ್ಮ ಮಾರ್ಕೆಟ್ ನ ಕಳೆದ ವಾರದ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ. ಲಾಸ್ಟ್ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೋಡಬಹುದು 116 ಪಾಯಿಂಟ್ಸ್ ಅಥವಾ 0.47% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಿದೆ. ಇಂದಿನ 3-4 ವಾರಗಳು ಅಷ್ಟೇನು ಪಾಸಿಟಿವ್ ಇರಲಿಲ್ಲ, ನೆಗೆಟಿವ್ ಅಲ್ಲೇ ಜಾಸ್ತಿ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು. ಇದರಲ್ಲಿ ಇಂಡೆಕ್ಸ್ ಲೆವೆಲ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಳೆದ ವಾರ ನೋಡ್ಲಿಕ್ಕೆ ಸಿಕ್ಕಿದೆ. ದೊಡ್ಡ ಮಟ್ಟದ ಪಾಸಿಟಿವ್ ಅಲ್ಲದೆ ಇರಬಹುದು, ಬಟ್ ಸ್ಟಿಲ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಇದು ನಿಫ್ಟಿಯಲ್ಲಿ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಲಾಸ್ಟ್ 5 ಡೇಸ್ ಓಪನ್ ಮಾಡಿದ್ರೆ ಎಲ್ಲೂ ಕೂಡ ನೋಡಬಹುದು 360 ಪಾಯಿಂಟ್ಸ್ 0.45% ಪಾಸಿಟಿವ್ ಇದೆ. ಒಟ್ಟಿನಲ್ಲಿ ವೀಕ್ಲಿ ಟ್ರೆಂಡ್ ಪಾಸಿಟಿವ್ ಆಗಿದೆ ಕಳೆದ ವಾರ. ಹಾಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಶುಕ್ರವಾರದ ಸೆಷನ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಡೌ ಜೋನ್ಸ್ ಅಲ್ಲಿ. ಹಾಗೆ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 1.72% ಪಾಸಿಟಿವ್ ಇದೆ. ಅಮೆರಿಕನ್ ಮಾರ್ಕೆಟ್ ಅಲ್ಲಂತೂ ಟ್ರೆಂಡ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ತಾ ಇದೆ ಅಲ್ಲಂತೂ. ಹಾಗೆ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಏನಿತ್ತು ಅದು ಜಸ್ಟ್ 4 ಡೇಸ್, ಯಾಕಂದ್ರೆ ಶುಕ್ರವಾರ ಕ್ಲೋಸ್ ಇದ್ದಿದ್ರಿಂದ 4 ಡೇಸ್ ಪರ್ಫಾರ್ಮೆನ್ಸ್ ಅಷ್ಟೇ, ಬಟ್ ಸ್ಟಿಲ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. ಇನ್ನು ನಾಸ್ಡಾಕ್ ಪರ್ಫಾರ್ಮೆನ್ಸ್ ನೋಡಿದರೆ ಶುಕ್ರವಾರದ ಸೆಷನ್ ಅಲ್ಲಿ 87 ಪಾಯಿಂಟ್ಸ್ 0.4% ಡೌನ್ ಫಾಲ್ ಇದೆ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 0.76% ಅಥವಾ 163 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓವರ್ ಆಲ್ ವೀಕ್ಲಿ ಟ್ರೆಂಡ್ ಅನ್ನ ನೋಡಿದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಟ್ರೆಂಡ್ ಇದೆ, ಪಾಸಿಟಿವ್ ಇದೆ. ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸ್ವಲ್ಪ ಮಟ್ಟಿಗೆ. ಇನ್ನು ಈ ವಾರ ಯಾವೆಲ್ಲ ಕೀ ಇವೆಂಟ್ಸ್ ಇದ್ದಾವೆ, ಎಷ್ಟರ ಮಟ್ಟಿಗೆ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅನ್ನೋದ್ರ ಕಡೆ ನಾವು ಬಂದ್ರೆ, ಮೊದಲಿಗೆ ಶುಕ್ರವಾರ ನೈಟ್ ಆದಂತ ಟ್ರಂಪ್ ಹಾಗೂ ಪುಟಿನ್ ಭೇಟಿ ಏನಿತ್ತು ಅದಕ್ಕೆ ರಿಯಾಕ್ಷನ್ ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕಂದ್ರೆ ಅಲ್ಲಿನ ಔಟ್ಕಮ್ ದೊಡ್ಡ ಮಟ್ಟದಲ್ಲಿ ಪಾಸಿಟಿವ್ ಅಲ್ಲದೆ ಇರಬಹುದು, ಬಟ್ ಭಾರತಕ್ಕೆ ನೆಗೆಟಿವ್ ಆಗುವಂತ ಔಟ್ಕಮ್ ಬಂದಿಲ್ಲ. ಯಾಕಂದ್ರೆ ಇಬ್ರು ಲೀಡರ್ಸ್ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡಿದ್ದಾರೆ, ಅಲ್ಲಿನ ಔಟ್ಕಮ್ ಬಗ್ಗೆ. ಹಾಗಾಗಿ ಒಂದಷ್ಟು ಪಾಸಿಟಿವ್ಸ್ ಖಂಡಿತ ಇದೆ. ಅದರಲ್ಲೂ ಭಾರತದ ಮೇಲೆ ಸೆಕೆಂಡರಿ ಟ್ಯಾರಿಫ್ ಅನ್ನು ಅನೌನ್ಸ್ ಮಾಡಿದ್ರು. ಈಗ ಅದನ್ನು ಕೂಡ ಹಿಂದೆ ತಗೊಳ್ಳುವಂತ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಾಗಾಗಿ ಆ ಎಲ್ಲ ಅಪ್ಡೇಟ್ ಗಳಿಗೆ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ, ಎಸ್ಪೆಷಲಿ ನಾಳೆ ಅನ್ನೋದು ತುಂಬಾನೇ ಕುತೂಹಲವನ್ನು ಹೊಂದಿರುತ್ತೆ ಅಂತಾನೆ ಹೇಳ್ಬೋದು. ನಾಳೆ ಈ ಮೇಜರ್ ಸುದ್ದಿಗೆ ರಿಯಾಕ್ಷನ್ ಬರುವಂತ ಸಾಧ್ಯತೆಗಳಿದೆ. ಆನಂತರ ಯಾವ ಅಪ್ಡೇಟ್ ಬರುತ್ತೋ ಗೊತ್ತಿಲ್ಲ. ಅಡಿಷನಲ್ 25% ಟ್ಯಾರಿಫ್ ಅನ್ನ ವಾಪಸ್ ತಗೊಳ್ತಾರ ಇಲ್ವಾ, ಜೊತೆಗೆ 25ನೇ ತಾರೀಕಿಂದ ಏನು ಶೆಡ್ಯೂಲ್ ಆಗಿತ್ತು ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತ ಮಾತುಕತೆಗಳು, ಅದನ್ನ ಈಗಾಗಲೇ ಡಿಫರ್ ಮಾಡಿದ್ರು. ಈಗ ಮತ್ತೆ ರೀಸ್ಟಾರ್ಟ್ ಆಗುತ್ತಾ ಅನ್ನುವಂತ ಸುದ್ದಿಗಳಿತ್ತು, ಬಟ್ ಅಗೇನ್ ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ಲಾರಿಟಿ ಇಲ್ಲ. ಒಟ್ಟಿನಲ್ಲಿ ಸೆಕೆಂಡರಿ ಟ್ಯಾರಿಫ್ ನ ಸಾಧ್ಯತೆಗಳು ಕಡಿಮೆ ಆಗ್ತಾ ಇದೆ. ಹಾಗಾಗಿ ಅದು ನಮ್ಮ ಮಾರ್ಕೆಟ್ಗೆ ಪಾಸಿಟಿವ್ ಡೆವಲಪ್ಮೆಂಟ್ ಅಂತಾನೆ ಅಂದ್ಕೊಳ್ಬಹುದು. ಹಾಗಾಗಿ ನೋಡೋಣ ಯಾವ ರೀತಿ ರಿಯಾಕ್ಷನ್ ಮಾಡುತ್ತೆ ಅಂತ. ಇನ್ನು ಎರಡನೇ ಬಿಗ್ ಅಪ್ಡೇಟ್ ಅಂತಂದ್ರೆ GST ರಿಫಾರ್ಮ್ಸ್. ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಮೇಜರ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. GST ರಿಫಾರ್ಮ್ಸ್ ಗೆ ಸಂಬಂಧಪಟ್ಟಂತೆ, ನೆಕ್ಸ್ಟ್ ಜನರೇಷನ್ GST ರಿಫಾರ್ಮ್ಸ್ ಗೆ ಸಂಬಂಧಪಟ್ಟಂತೆ 4 ಸ್ಲಾಬ್ಸ್ ಏನಿದೆ ಅದಿನ್ ಮುಂದೆ 2 ಕೊಡ್ಲಿಕ್ಕೆ ಸಿಗುತ್ತೆ ಅನ್ನುವಂತ ಮಾತನ್ನು ಹೇಳಿದರೆ, ದೀಪಾವಳಿ ಅಷ್ಟರಲ್ಲಿ ಅದು ಜಾರಿಗೆ ತರುವಂತ ಮಾತುಗಳನ್ನು ಕೂಡ ಆಡಿದ್ದಾರೆ. ಹಾಗಾಗಿ ಇದು ಕೂಡ ಬಿಗ್ ಡೆವಲಪ್ಮೆಂಟ್. ಯಾಕಂತಂದ್ರೆ ನಿನ್ನೆ ಹಾಗೂ ಮೊನ್ನೆ 2 ಡೀಟೇಲ್ ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ ಇದ್ರ ಬಗ್ಗೆ, ಯಾವ ಸೆಕ್ಟರ್ಸ್ ಗೆ ಇದು ಲಾಭವನ್ನು ತರಬಹುದು ಅಂತ. ಯಾಕೆಂತಂದ್ರೆ 12% ಸ್ಲಾಬ್ ಅಲ್ಲಿರುವಂತ 99% ಐಟಮ್ಸ್ 5% ಗೆ ಮೂವ್ ಆಗುತ್ತೆ ಅಂತ ಸ್ವತಃ ಫೈನಾನ್ಸ್ ಮಿನಿಸ್ಟ್ರಿ ಹೇಳಿದೆ. ಜೊತೆಗೆ 28% GST ಇರುವಂತ ಮೆಜಾರಿಟಿ ಗೂಡ್ಸ್ 18% ಗೆ ಮೂವ್ ಆಗುತ್ತೆ ಅಂತ ಹೇಳಿದೆ. ಹಾಗಾಗಿ ಮೇಜರ್ ಚೇಂಜಸ್ ಆಗುತ್ತೆ. ಇದು ಎಕಾನಮಿಗೂ ಕೂಡ ಬೂಸ್ಟ್ ಕೊಡುತ್ತೆ, ಜೊತೆಗೆ ಕನ್ಸ್ಯೂಮರ್ಸ್ಗೂ ಕೂಡ. ಹಾಗಾಗಿ ಇದು ಒಂದು ಮೇಜರ್ ರಿಫಾರ್ಮ್ ಅಂತಾನೆ ಹೇಳ್ಬೋದು. ಇದಕ್ಕೂ ಕೂಡ ಮಾರ್ಕೆಟ್ಸ್ ರಿಯಾಕ್ಷನ್ ಬಾಕಿ ಇದೆ. ಆದ್ರೆ ಈಗ ಜಸ್ಟ್ ಅನೌನ್ಸ್ಮೆಂಟ್ ಬಂದಿದೆ. ಇದು ದೀಪಾವಳಿಗೆ ಇಂಪ್ಲಿಮೆಂಟ್ ಆಗುತ್ತಾ ಗೊತ್ತಿಲ್ಲ, ಬಟ್ ಬಹುಶಃ ದೀಪಾವಳಿಗೆ ಅಟ್ಲೀಸ್ಟ್ ಒಂದಷ್ಟು ಕ್ಲಾರಿಟಿ ಸಿಕ್ಕರೆ ಮಾರ್ಕೆಟ್ ಅದು ಬಿಗ್ ಪಾಸಿಟಿವ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಈಗಾಗಲೇ ಲಾಸ್ಟ್ 6 ಮಂತ್ಸ್ ಇಂದ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ. ಒಂದೊಳ್ಳೆ ಬೌನ್ಸ್ ಬ್ಯಾಕ್ ಬರ್ಲಿಕ್ಕೆ ಒಂದು ಬೂಸ್ಟ್ ಸಿಕ್ಕಾಗುತ್ತೆ ಈ ಸುದ್ದಿ. ಹಾಗಂತ ನಾಳೆ ಅಂತ ಹೇಳ್ತಾ ಇಲ್ಲ, ದೀಪಾವಳಿ ಅಷ್ಟರಲ್ಲಿ ಇದ್ರ ಬಗ್ಗೆ ಮೇಜರ್ ಅಪ್ಡೇಟ್ ಬಂದ್ರೆ ನೋಡೋಣ, ಹೋಪ್ ಇಟ್ಕೊಳ್ಳೋಣ. ಬಟ್ ನಾಳೆ ಕೂಡ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಅಬ್ಸರ್ವ್ ಮಾಡಬಹುದೇನೋ, ಆ ರೀತಿಯ ಸೆಂಟಿಮೆಂಟ್ ಇದೆ. ಬಟ್ ನೋಡೋಣ, ಯಾಕಂದ್ರೆ ಮಾರ್ಕೆಟ್ ನಾವು ಅಂದ್ಕೊಂಡಂಗೆ ಪ್ರತಿ ಸಲ ಇರೋದಿಲ್ಲ. ಹಾಗಾಗಿ ಹಿಂಗೆ ಆಗುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಬಟ್ ಮೇಜರ್ ರಿಫಾರ್ಮ್ಸ್ ಏನಿದೆ ಇದಂತೂ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು ಮಾರ್ಕೆಟ್ಸ್ಗೆ. ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ನಾಳೆ ಅಂತ.
ನಂತರ ನೆಕ್ಸ್ಟ್ ಇವೆಂಟ್ ಕಡೆ ನಾವು ಬರೋದಾದ್ರೆ ಫೆಡ್ ಮಿನಿಟ್ಸ್ ರಿಲೀಸ್ ಆಗ್ತಾ ಇದೆ. ಜುಲೈ ಮೀಟಿಂಗ್ ಏನಾಗಿತ್ತು ಅದರ ಮಿನಿಟ್ಸ್ ರಿಲೀಸ್ ಆಗ್ತಾ ಇದೆ ನಾಳೆ. ಅಂದ್ರೆ ಮೀಟಿಂಗ್ ಅಲ್ಲಿ ಏನೆಲ್ಲ ಡಿಸ್ಕಷನ್ಸ್ ಆಗಿತ್ತು, ಯಾವ ಮೆಂಬರ್ ಏನ್ ಹೇಳಿದ್ರು, ಇದ್ರ ಬಗ್ಗೆ ಅಪ್ಡೇಟ್ ಗಳು ಬರ್ತವೆ. ಜೊತೆಗೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಏನಾದ್ರು ರೇಟ್ ಕಟ್ ಆಗ್ಬೋದಾ, ಅದ್ರ ಬಗ್ಗೆ ಏನಾದ್ರು ಡಿಸ್ಕಷನ್ಸ್ ಆಗಿದೆಯಾ, ಈ ಮಾಹಿತಿಗಳು ಕೂಡ ಸಿಗುತ್ತೆ. ಹಾಗಾಗಿ ಈ ಕಡೆ ಕೂಡ ನಾವು ಗಮನವನ್ನು ಇಡಬೇಕಾಗುತ್ತೆ ಯಾವ ರೀತಿಯ ಡಿಸ್ಕಷನ್ಸ್ ಆಗಿದೆ ಅಂತ ಫೆಡ್ ಮೀಟಿಂಗ್ ಅಲ್ಲಿ, ಅಂದ್ರೆ ಜುಲೈ ಮೀಟಿಂಗ್ ಅಲ್ಲಿ. ಏನು ನೆಕ್ಸ್ಟ್ ವೀಕ್ ಅಲ್ಲಿ ಅಂದ್ರೆ ಈ ವಾರದ ಅಂತ್ಯಕ್ಕೆ ಜಾಕ್ಸನ್ ಹೋಲ್ ಸಿಂಪೋಸಿಯಂ ಇದೆ. ಸಿಂಪೋಸಿಯಂ ಕಡೆ ಕೂಡ ಮಾರ್ಕೆಟ್ ಪ್ಲೇಯರ್ಸ್ ಗಮನವನ್ನು ಇಟ್ಟಿರ್ತಾರೆ. ಯಾಕೆಂತಂದ್ರೆ ಸೆಂಟ್ರಲ್ ಬ್ಯಾಂಕ್ಸ್ ಅಥವಾ ಸೆಂಟ್ರಲ್ ಬ್ಯಾಂಕರ್ಸ್ ರೇಟ್ಸ್ ಬಗ್ಗೆ ಏನೆಲ್ಲ ಒಪಿನಿಯನ್ಸ್ ಅನ್ನ ಹೇಳ್ತಾರೆ, ಮುಂದಿನ ಡೆವಲಪ್ಮೆಂಟ್ಸ್ ಬಗ್ಗೆ ಏನೆಲ್ಲ ಹೇಳ್ತಾರೆ ಅನ್ನೋದ್ರ ಮೇಲೆ ಇನ್ವೆಸ್ಟರ್ಸ್ ಗಮನ ಇರುತ್ತೆ. ಹಾಗಾಗಿ ಜಾಕ್ಸನ್ ಹೋಲ್ ಸಿಂಪೋಸಿಯಂ ಕಡೆ ಕೂಡ ಗಮನ ಇಡಬೇಕಾಗುತ್ತೆ ಈ ವಾರ. ನಂತರ ನಮ್ಮ ಇಂಡಿಯಾದ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕೂಡ ರಿಲೀಸ್ ಆಗ್ತಾ ಇದೆ ನಾಳೆ. ಕಳೆದ ಸಲ 5.6% ಬಂದಿತ್ತು. ಈ ಸಲ ಎಷ್ಟು ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ನಮ್ಮ ಅನ್ಎಂಪ್ಲಾಯ್ಮೆಂಟ್ ಡೇಟಾ. ಹಾಗೆ ನಾನು ಫೆಡ್ ಮೀಟಿಂಗ್ಸ್ ಬಗ್ಗೆ ನಾಳೆ ಅಂತ ಹೇಳಿದೆ, ಆಕ್ಚುಲಿ ನಾಳೆ ಅಲ್ಲ, ಅದು ಆಗಸ್ಟ್ 20ಕ್ಕೆ ರಿಲೀಸ್ ಆಗೋದು. ಆಗಸ್ಟ್ 20ನೇ ತಾರೀಕು ಈ ಡೇಟಾ ಮೇಲೆ ಕಣ್ಣಿಟ್ಟಿರ್ಬೇಕಾಗುತ್ತೆ ನಾವು. ಏನು ನೆಕ್ಸ್ಟ್ ಅಪ್ಡೇಟ್ ಅಂದ್ರೆ ಅದು ಬಿಗ್ ಅಪ್ಡೇಟ್ ರಿಸಲ್ಟ್ಸ್. ಈಗಾಗಲೇ ಮೆಜಾರಿಟಿ ಕಂಪನೀಸ್ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದ್ದಾವೆ. ಇನ್ನು ಕೆಲವು ಕಂಪನೀಸ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಬೇಕಾಗಿದೆ. ತುಂಬಾ ಕಡಿಮೆ ಕಂಪನೀಸ್ ಇದಾವೆ, ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ಕಂಪನಿಯ ರಿಸಲ್ಟ್ ಹೇಗಿರುತ್ತೆ, ಆನಂತರ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಹೇಗಿರುತ್ತೆ ಅಂತ. ನಂತರ FIS DIS ಆಕ್ಟಿವಿಟಿ ಇಲ್ಲಿವರೆಗೂ ನೋಡಬಹುದು. FIS ಇಂಡಿಯನ್ ಈಕ್ವಿಟೀಸ್ ಅಲ್ಲಿ 24,191 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 55,795 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಆಲ್ಮೋಸ್ಟ್ ಮೋರ್ ದನ್ ಡಬಲ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಬಟ್ ಸ್ಟಿಲ್ FIS ಇನ್ಫ್ಲೋ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ FIS ಕಡೆಯಿಂದ ಬರುವಂತ ಇನ್ಫ್ಲೋ ನಮ್ಮ ರುಪಿ ಕೂಡ ಸ್ಟ್ರಾಂಗ್ ಮಾಡುತ್ತೆ. ಹಾಗಾಗಿ ಇನ್ಫ್ಲೋಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸದ್ಯದ ಮಟ್ಟಿಗಂತೂ ಔಟ್ಫ್ಲೋನೇ ಹೋಗ್ತಾ ಇದೆ. ಆಗಸ್ಟ್ ಮಂತ್ ಅಲ್ಲಿ ಇಲ್ಲಿವರೆಗೂ 24,000 ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನ ಸೆಲ್ ಮಾಡಿದ್ದಾರೆ FIS. ಈ ಕಡೆ ಕೂಡ ಗಮನ ಇಟ್ಟಿರಬೇಕಾಗುತ್ತೆ. ಈ ವಾರ ಯಾವ ರೀತಿ ಇರುತ್ತೆ ಅಪ್ಡೇಟ್ಸ್, ಎಸ್ಪೆಷಲಿ ಕೆಲವೊಂದು ಅಪ್ಡೇಟ್ ಬಂದಿದ್ದಾವೆ. ಈಗ ಸೆಕೆಂಡರಿ ಟ್ಯಾರಿಫ್ ಬಗ್ಗೆ, GST ರಿಫಾರ್ಮ್ಸ್ ಬಗ್ಗೆ, ಅನಂತರ ಏನಾದ್ರು ನೆಟ್ ಬಯರ್ಸ್ ಆಗ್ತಾರಾ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ನಂತರ ಕ್ರೂಡ್ ಅಲ್ಲಿ ನೋಡಬಹುದು $65-66 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಬ್ರೆಂಟ್ ನಾವು ಬಳಸೋದು ಬ್ರೆಂಟ್, ಹಾಗಾಗಿ ನಾವು ಬ್ರೆಂಟ್ ಕಡೆ ಹೆಚ್ಚು ಗಮನವನ್ನು ಕೊಡ್ತೀವಿ. ಸದ್ಯದ ಮಟ್ಟಿಗೆ ರೇಂಜ್ ಬೌಂಡ್ ಆಗಿದೆ ಅಂತ ಹೇಳ್ಬೋದು. 70 ವರೆಗೂ ಹೋಗಿತ್ತು, ನಂತರ ಈಗ 65-66 ರೇಂಜ್ ಅಲ್ಲಿ ಸೆಟ್ಲ್ ಆಗಿದೆ. ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಇಲ್ಲೇನಾದ್ರೂ ರ್ಯಾಲಿ ಬಂದ್ರೆ ಖಂಡಿತ ಅದೇನು ಪಾಸಿಟಿವ್ ಅಲ್ಲ, ಬಟ್ ಸದ್ಯದ ಮಟ್ಟಿಗೆ ರ್ಯಾಲಿ ಬರುವಂತ ಚಾನ್ಸಸ್ ಕಡಿಮೆ. ಯಾಕಂತಂದ್ರೆ ರಷ್ಯಾ ಯುಕ್ರೇನ್ ವಿಚಾರದಲ್ಲೂ ಕೂಡ ಒಂದಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ಸ್ ನೋಡ್ಲಿಕ್ಕೆ ಕಾಣ್ತಿರೋದ್ರಿಂದ ಬಹುಶಃ ಅದೆಲ್ಲನೂ ಕೂಡ ಕ್ರೂಷಿಯಲ್ ಆಗುತ್ತೆ. ನಮಗೆ ನೋಡೋಣ ಯಾವ ರೀತಿ ಇರುತ್ತೆ ಬ್ರೆಂಟ್ ಕ್ರೂಡ್ ಪರ್ಫಾರ್ಮೆನ್ಸ್ ಅಂತ. ನಂತರ ರುಪಿ ವರ್ಸಸ್ ಡಾಲರ್ ಬಂದ್ರೆ ನೋಡಬಹುದು 87.65 ಇದೆ. ಡಾಲರ್ ಸ್ಟ್ರಾಂಗ್ ಆಗ್ತಾನೆ ಹೋಗ್ತಾ ಇದೆ. ಕಳೆದ ಒಂದು ವಾರದಲ್ಲಿ ಸ್ವಲ್ಪ ಕನ್ಸಾಲಿಡೇಟ್ ಆಗಿದೆ, ಬಟ್ ಆಲ್ಮೋಸ್ಟ್ 87-88 ರೇಂಜ್ ಅಲ್ಲೇ ಇದೆ. ರುಪಿ ಸ್ಟ್ರಾಂಗ್ ಆಗಬೇಕು, ಬಟ್ ಸದ್ಯದ ಮಟ್ಟಿಗೆ ಅಂತ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ಈ ಕಡೆ ಕೂಡ ಗಮನ ಇಡಬಹುದು. ಇನ್ನು ಗೋಲ್ಡ್ ಕಡೆ ಬಂದ್ರೆ 1 lakh ಕ್ರಾಸ್ ಮಾಡಿ ಆಗಿದೆ ಈಗಾಗಲೇ. ಇಲ್ಲೂ ಕೂಡ ಅಷ್ಟೇ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಇದೆ ಅಂತ ಹೇಳ್ಬೋದು ಲಾಸ್ಟ್ 10-15 ಡೇಸ್ ಇಂದ ಗೋಲ್ಡ್ ಕೂಡ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ ಕೂಡ IPO ಮಾರ್ಕೆಟ್ ಬಿಸಿನೇ ಇರುತ್ತೆ. ಎಸ್ಪೆಷಲಿ ಈ ವಾರ 2 IPOಗಳ ಲಿಸ್ಟಿಂಗ್ ಇದೆ, ಬ್ಲೂ ಸ್ಟೋನ್ ಹಾಗೂ ರಿಗಾಲ್. ಇನ್ನು 19ನೇ ತಾರೀಕು ನೋಡಬಹುದು 4 IPOಗಳು ಓಪನ್ ಆಗ್ತಾ ಇದೆ. 20ನೇ ತಾರೀಕು ಕೂಡ ಮಂಗಲ್ ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಓಪನ್ ಆಗ್ತಾ ಇದೆ. ಒಟ್ಟಿನಲ್ಲಿ 2 IPOಗಳ ಲಿಸ್ಟಿಂಗ್ ಇರುತ್ತೆ. 5 IPOಗಳು ಈ ವಾರ ಓಪನ್ ಆಗ್ತಾ ಇದೆ. ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪ್ರೈಮರಿ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅಂತ. ಏನು ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಆಲ್ಗೋ ಕ್ವಾಂಟ್ ಫಿನ್ಟೆಕ್ ನ ಸ್ಟಾಕ್ ಸ್ಪ್ಲಿಟ್ ಇದೆ. ₹2 ಇರುವಂತದನ್ನ ₹1 ಮಾಡ್ತಾ ಇದೆ. ಅಂದ್ರೆ 1:2 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಜೊತೆಗೆ ಬೋನಸ್ ಅನ್ನು ಕೂಡ ಕೊಡ್ತಾ ಇದೆ ಕಂಪನಿ. ನೋಡಬಹುದು 8:1 ಅಂದ್ರೆ 1 ಶೇರ್ ಇದ್ರೆ 8 ಶೇರ್ಗಳನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ. ಅಂದ್ರೆ 8:1 ಬೋನಸ್ ಹಾಗೂ 1:2 ಸ್ಪ್ಲಿಟ್ ಅಂದ್ರೆ 1 ಶೇರ್ ಇದ್ರೆ 16 ಶೇರ್ಗಳಾಗುತ್ತೆ. ಯಾಕಂದ್ರೆ ಸ್ಪ್ಲಿಟ್ ಮಾಡಿದ್ರೆ 1:2 ಡಬಲ್ ಆಗುತ್ತೆ. 1 ಶೇರ್ಗೆ 8 ಶೇರ್ಗಳು ಬೋನಸ್ ಸಿಗುತ್ತೆ. 1 ಶೇರ್ ಇದ್ರೆ 16 ಶೇರ್ಗಳಾಗುತ್ತೆ. ಈ ರೀತಿಯಲ್ಲಿ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಹಾಗೂ ಬೋನಸ್ ಅನ್ನ ಅನೌನ್ಸ್ ಮಾಡಿದೆ. ಇದಕ್ಕೆ ನಾಳೆ ಎಕ್ಸ್ ಡೇಟ್ ಆಗಿರುತ್ತೆ. ನಾಳೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ನೋಡಬಹುದು. ಇನ್ನು ಚಂದ್ರಿಮಾ ಮರ್ಕಂಟೈಲ್ಸ್ ಸ್ಟಾಕ್ ಸ್ಪ್ಲಿಟ್ ಇದೆ. ₹10 ಇರುವಂತಹ ಫೇಸ್ ವ್ಯಾಲ್ಯೂನ ₹1 ಮಾಡ್ತಾ ಇದೆ. ಅಂದ್ರೆ 1:10 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ. ನಂತರ ದೇವ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಕೂಡ ಸ್ಟಾಕ್ ಸ್ಪ್ಲಿಟ್ ಇದೆ. ₹5 ಇರುವಂತದನ್ನ ₹2 ಮಾಡ್ತಾ ಇದೆ ಕಂಪನಿ. ಬೆಮ್ಕೋ ಹೈಡ್ರಾಲಿಕ್ಸ್ ₹10 ಇರುವಂತಹ ಫೇಸ್ ವ್ಯಾಲ್ಯೂನ ₹1 ಮಾಡ್ತಾ ಇದೆ. ಹಾಗೆ ಬೆಮ್ಕೋ ಹೈಡ್ರಾಲಿಕ್ಸ್ ಬೋನಸ್ ಇಶ್ಯೂ ಕೂಡ ಇದೆ 1:1 ರೇಷಿಯೋದಲ್ಲಿ. ಅಂದ್ರೆ 1 ಶೇರ್ ಇದ್ರೆ 20 ಶೇರ್ಗಳಾಗುತ್ತೆ. ಆ ರೀತಿಯ ಸ್ಪ್ಲಿಟ್ ಆಗೋ ಬೋನಸ್ ಅನ್ನ ಕೊಡ್ತಾ ಇದೆ ಕಂಪನಿ. 22 ಆಗಸ್ಟ್ ಎಕ್ಸ್ ಡೇಟ್ ಆಗಿರುತ್ತೆ. ಇನ್ನು ಉಳಿದಂತೆ ಮೆಜಾರಿಟಿ ಕಂಪನೀಸ್ ಡಿವಿಡೆಂಡ್ ಕಾರಣಕ್ಕೆ ಸುದ್ದಿಲಿರುತ್ತೆ. ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.